ಇವರೆಲ್ಲರೂ ಸೇರಿ ಈಗ ಸುಮಾರು 1 ಗಂಟೆಯ ಕಾಲ ನಮಗೆ ಕಾರ್ಯಕ್ರಮವನ್ನು ಕೊಡ್ತಾ ಇರ್ತಾರೆ. ಭಕ್ತಿ ಗೀತೆಗಳು, ಹಾಡುಗಳೆಲ್ಲ ಇರ್ತವೆ. ಇಲ್ಲಿ ಈಗ ಹೇಗಿದೆ ಅಂತಂದ್ರೆ ಅವ್ರ ಪರಿಚಯ ನಮ್ಗೆ, ನಮ್ಮ ಪರಿಚಯ ಅವರಿಗೆ ಚೆನ್ನಾಗೇ ಇದೆ. ಅದು ಔಪಚಾರಿಕವಾಗಿ ಈಗ ಕೆಲವು ಮಾತುಗಳು ಕಳೆದ ವರ್ಷ ಕೂಡ ಅವರು ಬಂದಿದ್ರು. ಮತ್ತು ಅವರು ನಮಗೆ ದೂರದವರು ಅಲ್ವೇ ಅಲ್ಲ, ನಮ್ಮ ಅಧ್ಯಕ್ಷರಾದ ಗಣಪತಿ ಭಟ್ಟರ ಅಣ್ಣ ರಾಮಕೃಷ್ಣ ಭಟ್ಟರ ಸೊಸೆಯಂದಿರು ಮತ್ತು ಮೊಮ್ಮಕ್ಕಳು. ಇಷ್ಟು ಪರಿಚಯ ಹೇಳಿದ್ರೆ ಒಂದ್ ಕಡೆಯಿಂದ ನಮಗೆ ಇವರು ನಮ್ಮವರು ಅನ್ನೋದು ಫಿಕ್ಸ್ ಆಗ್ತದೆ. ಮುಂದೆ ಪರಿಚಯದ ಕೆಲವು ಮಾತು. ಅಪರ್ಣಾ ಭಟ್ ಇವರು ಮತ್ತು ಅಪರ್ಣಾ ಭಟ್ ಇಬ್ಬರಾದ್ರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಇಬ್ಬರು ಮೊದಲ ಹಂತದ ಜೂನಿಯರ್ ಪದವಿಯನ್ನು ಮುಗಿಸಿದ್ದಾರೆ, ಮತ್ತೆ ಸೀನಿಯರ್ ಇದಕ್ಕೆ ಕಲಿತಾ ಇದ್ದಾರೆ. ಮತ್ತೆ ಅಪರ್ಣಾ ಭಟ್ ಪ್ರಾಧ್ಯಾಪಕರಾಗಿ ಹಿಂದೆ ಕೆಲಸ ಮಾಡಿದವರು ಇದೀಗ ಗೃಹಿಣಿಯಾಗಿ ಸಂಗೀತದ ಅಧ್ಯಯನವನ್ನು ಮುಂದುವರಿಸಿದ್ದಾರೆ. ಅರ್ಪಣಾ ಭಟ್ ಇವರು ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನದಲ್ಲಿ ಆಗಲೇ ಹೇಳಿದಾಗ ಇವರು ಜೂನಿಯರ್ ಆಗಿದೆ ಮತ್ತು ಸೀನಿಯರ್ ಕೂಡ ಕಲಿತಾ ಇದ್ದಾರೆ. ಸದ್ಯ ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ. ಆಮೇಲೆ ಮಕ್ಕಳು ಆದಿತ್ಯ ದೊಡ್ಡವನು 8ನೇ ತರಗತಿ ಸ್ಮಾರ್ಟ್ ಸ್ಕೂಲ್ನಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾನೆ. ಲೆಕ್ಕಾಚಾರವಾಗಿ ಇವನೇ ಸೀನಿಯರ್. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನದಲ್ಲಿ ಜೂನಿಯರ್ ಮುಗಿಸಿ ಈಗ ಸೀನಿಯರ್ ಕಲಿಯುತ್ತಿದ್ದಾನೆ. ಅಂತೆಯೇ ಹಿಂದೂಸ್ತಾನಿ ತಬಲಾವನ್ನು ಸಹ ಶಾಸ್ತ್ರಬದ್ಧವಾಗಿ ಕಲಿಯುತ್ತಿದ್ದಾನೆ. ಹಾರ್ಮೋನಿಯಂ ಕೂಡ ನುಡಿಸಬಲ್ಲ. ರಾಘವ 8 ವರ್ಷ ಎನ್ನುವ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನವನ್ನ ಕಲಿತಾ ಇದ್ದಾನೆ. ಹಾಗೆ ಕೊಳಲು ವಾದನವನ್ನ ಶಾಸ್ತ್ರೀಯ ಶೈಲಿಯಲ್ಲಿ ಕಲಿಯಲಿಕ್ಕೆ ಶುರು ಮಾಡಿದ್ದಾನೆ. ಮತ್ತೆ ಇವತ್ತಿನ ವಿಶೇಷ ಏನಪ್ಪ ಕೇಳಿದ್ರೆ ಅವನ ಕೊಳಲು ವಾದನದ ಮೊದಲ ಸಾರ್ವಜನಿಕ ಕಾರ್ಯಕ್ರಮ ಇವತ್ತಿಲ್ಲಿ ನಡೀತಾ ಇದೆ. ಹಾಗಾಗಿ ಇದು ನಮ್ಮ ರಾಘವನಿಗೆ ಅವನ ಇಡೀ ಜನ್ಮದಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಒಂದು ಕಾರ್ಯಕ್ರಮ. ಹಾಗೂ ನಮಗಾದ್ರೂ ಇದು ಸಂತೋಷ. ನಮ್ಮ ಕಣ್ಣೆದುರು ಬೆಳೀತಾ ಇರುವಂತಹ ಮಕ್ಕಳು ಹೀಗೆ ದೊಡ್ಡದಾದಂತಹ ಸಾಧನೆಗಳನ್ನು ಮಾಡಿದರೆ, ಕಲೆಯಲ್ಲಿ ಅಥವಾ ಶಿಕ್ಷಣದಲ್ಲಿ ಯಾವುದರಲ್ಲೇ ಇರಲಿ ಒಳ್ಳೆಯ ಸಾಧನೆಗಳನ್ನು ಮಾಡಿದ್ದನ್ನು ಕೇಳುವುದು ಒಂದು ಸಂಸ್ಕೃತಿಯ ಲಕ್ಷಣ. ಮತ್ತೆ ನಮ್ಮ ಹಿರಿತನದ ಒಂದು ಲಕ್ಷಣ ಎನ್ನುವಂಥದ್ದು ಇಂಥ ಎಳೆಯುವ ಪ್ರತಿಭೆಗಳನ್ನು ಪ್ರೋತ್ಸಾಹ ಮಾಡುವಂಥದ್ದು. ತಾವೆಲ್ಲರೂ ಏನು ಕೂತಿದ್ದೀರಿ, ದಯವಿಟ್ಟು 1 ಗಂಟೆಯ ಕಾಲ ಎಲ್ಲವನ್ನ ಮರೆತು ಇಲ್ಲಿ ಸಂಗೀತದ ಕಾರ್ಯಕ್ರಮದಲ್ಲಿ ಕುಳಿತುಕೊಳ್ಳಿ. ಇದರಲ್ಲಿ ಸಂತೋಷ ಪಡೋಣ. ಇಡೀ ದಿನ ಏನೇನು ಎಲ್ಲರೂ ಕೆಲಸ ಮಾಡಿದ್ದೀರಿ, ಎಲ್ಲರೂ ಈಗ ಸಂತೋಷವಾಗಿ ದೇವರ ಎದುರು ಕೂತು ಕೆಲವು ಅವನ ಭಜನೆಗಳನ್ನು ಹಾಗೂ ಬೇರೆ ಹಾಡುಗಳನ್ನು ಕೇಳುವಂಥ ಒಂದು ಸಮಯ. ಇದಕ್ಕಿಂತ ಹೆಚ್ಚು ಸಮಯವನ್ನು ನಾನೀಗ ತೆಗೆದುಕೊಳ್ಳೋದ್ರಿಂದ ನೇರವಾಗಿ ಕಾರ್ಯಕ್ರಮಕ್ಕೆ ಆರಂಭ. Prasanna
ಸ್ವರ